ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತಿನ ಈ ವಿಡಿಯೋನಲ್ಲಿ ವೇದಗಣಿತವನ್ನು ಬಹಳ ಈಸಿಯಾಗಿ ಕಲಿಯೋಣ. ಈ ವೇದಗಣಿತವು ರೆಗ್ಯುಲರ್ ಗಣಿತಕ್ಕಿಂತ ಬಹಳ ಈಸಿಯಾಗಿರುತ್ತೆ. ಇಲ್ಲಿ ನಾವು ಗುಣಾಕಾರ ಕೆಲವೊಂದು ಲೆಕ್ಕಗಳನ್ನು ಕಲಿಯೋಣ. 54 × 36. ಇಲ್ಲಿ ನಾವು ರೆಗ್ಯುಲರ್ ಗಣಿತದಲ್ಲಿ 54ಅನ್ನು 36ರಿಂದ ಗುಣಿಸ್ತೇವೆ, ಒಮ್ಮೆ 6ರಿಂದ, ಒಮ್ಮೆ 3ರಿಂದ. ಇಲ್ಲಿ ವೇದಗಣಿತದಲ್ಲಿ ನಾವು ಇದನ್ನು ಶಾರ್ಟ್ಕಟ್ ಆಗಿ ಕಲಿಯೋಣ. ಮೊದಲು ನಾವು 5 ಹಾಗೂ 3 ಗುಣಿಸ್ಕೋಬೇಕು. 5 3 15, 4 6 24. ಈಗ 5 6 30, 4 3 12. ಇಲ್ಲಿ ನಾವು 30ರಲ್ಲಿ 12 ಕೂಡಿಸ್ಕೋಬೇಕು, 42 ಉತ್ತರ ಬರುತ್ತೆ. ಈ 42 ಉತ್ತರವನ್ನು ನಾವು ಈ ಬಿಡಿ ಸ್ಥಾನವನ್ನು ಬಿಟ್ಟು 2 ಹಾಗೂ 5ರ 52ರ ಕೆಳಗಡೆ ಈ 42ಅನ್ನು ನಾವು ಕೂಡಿಸ್ಕೋಬೇಕು. 4, 2ರಲ್ಲಿ 2 ಕೂಡಿಸಿದರೆ 4, 5ರಲ್ಲಿ 4 ಕೂಡಿಸಿದರೆ 9, ಇದು 1. ಇಲ್ಲಿ ನಮ್ಮ ಉತ್ತರ 54ಅನ್ನು 36ರಲ್ಲಿ ಗುಣಿಸಿದಾಗ ನಮ್ಮ ಉತ್ತರ 1944 ಬರುತ್ತೆ. ನೆಕ್ಸ್ಟ್ 76 × 97. ಮೊದಲು 7 ಹಾಗೂ 9ಅನ್ನು ಗುಣಿಸ್ಕೋಬೇಕು. 7 9 63, 6 7 42. ಈಗ 7 7 49 ಪ್ಲಸ್ 6 9 54. 49 ಹಾಗೂ 54ಅನ್ನು ನಾವು ಕೂಡಿಸ್ಕೊಳ್ಳೋಣ. ಉತ್ತರ 103 ಬರುತ್ತೆ. ಈ 103ಅನ್ನು ಈ ಬಿಡಿ ಸ್ಥಾನವನ್ನು ಬಿಟ್ಟು ಈ 103ಅನ್ನು ನಾವು ಬರೆಯಬೇಕು. ಇಲ್ಲಿ ಕೂಡಿಸ್ಕೊಳ್ಳೋಣ. 4ರಲ್ಲಿ 3 ಕೂಡಿಸಿದರೆ 7, 3ರಲ್ಲಿ 0 ಕೂಡಿಸಿದರೆ 3, 6ರಲ್ಲಿ 1 ಕೂಡಿಸಿದರೆ 7. ಉತ್ತರ 7372. 58ರಲ್ಲಿ 72ಅನ್ನು ನಾವು ಗುಣಿಸೋಣ. 5 7 35, 8 2 16, 5 2 10, 8 7 56 ಪ್ಲಸ್ 56. ಇಲ್ಲಿ ಈ ಬಂದಂತಹ ಉತ್ತರವನ್ನು ನಾವು ಇಲ್ಲಿ ಈ ಬಿಡಿ ಸ್ಥಾನವನ್ನು ಬಿಟ್ಟು ಇಲ್ಲಿ ಇಟ್ಟು ಇದನ್ನು ನಾವು ಕೂಡಿಸ್ಕೋಬೇಕು. 10ರಲ್ಲಿ 56 ಕೂಡಿಸಿದರೆ 66. ಇಲ್ಲಿ ನಾವು 51ರ ಕೆಳಗಡೆ 66ಅನ್ನು ಬರೆಯೋಣ. ಈಗ ಇದನ್ನು ನಾವು ಪ್ಲಸ್ ಮಾಡಿಕೊಳ್ಳೋಣ. 6, 1ರಲ್ಲಿ 6 ಕೂಡಿಸಿದರೆ 7, 5ರಲ್ಲಿ 6 ಕೂಡಿಸಿದರೆ 11, ಇಲ್ಲಿ 1 ಕೈಲ, ಇಲ್ಲಿ 1, 3ರಲ್ಲಿ 1 ಕೂಡಿಸಿದರೆ 4. ಉತ್ತರ 4176. ನೆಕ್ಸ್ಟ್ 45 × 67. ಇಲ್ಲಿ ನಾವು 4ಅನ್ನು 6ರಲ್ಲಿ ಗುಣಿಸೋಣ. 4 6 24, 5 7 35, 4 7 28, 5 6 30. ಈ 28 ಹಾಗೂ 30ಅನ್ನು ನಾವು ಕೂಡಿಸ್ಕೊಳ್ಳೋಣ. ಉತ್ತರ 58 ಬರುತ್ತೆ. ಈ ಬಂದಂತಹ ಉತ್ತರವನ್ನು ನಾವು ಈ 43ರ ಕೆಳಗಡೆ ಬರೆಯೋದು. ಇದನ್ನು ನಾವು ಪ್ಲಸ್ ಮಾಡಿಕೊಳ್ಳೋಣ. 5, 3ರಲ್ಲಿ 8 ಕೂಡಿಸಿದರೆ 11, ಇಲ್ಲಿ 1 ಕೈಲ, ಇಲ್ಲಿ 1, 4 5 9, ಈ 1 ಕೈಲ 10, ಇಲ್ಲಿ 1 ಕೈಲ, ಇಲ್ಲಿ 0, 2ರಲ್ಲಿ 1 ಕೂಡಿಸಿದರೆ 3. ಉತ್ತರ 3015. ನೆಕ್ಸ್ಟ್ 37 × 65. ಇಲ್ಲಿ ನಾವು ಮೊದಲು 3 ಹಾಗೂ 6ಅನ್ನು ಗುಣಿಸ್ಕೊಳ್ಳೋಣ. 3 6 18, 7 5 35, 3 5 15 ಪ್ಲಸ್ 7 6 42,
15ರಲ್ಲಿ 42 ಕೂಡಿಸಿದರೆ 57. ಈ 57ನ್ನು ನಾವು ಈ 83ರ ಕೆಳಗಡೆ ಬರೆದು ಇದನ್ನು ನಾವು ಕೂಡಿಸ್ಕೊಳ್ಳೋಣ. 5 3 7 10 ಒಂದು ಕೈಲ ಇಲ್ಲಿ 0 8 5 ಹಾಗೂ 1 ಕೂಡಿಸಿದರೆ 14. ಇಲ್ಲಿ ಒಂದು ಕೈಲ ಇಲ್ಲಿ 4 1ರಲ್ಲಿ 1 ಕೂಡಿಸಿದರೆ 2. ನೆಕ್ಸ್ಟ್ 78 ಗುಂಡ್ಲೆ 96. ಇಲ್ಲಿ ನಾವು 7 9 63 8 6 48 7 6 42 ಪ್ಲಸ್ 8 9 72. ಈ 42ರಲ್ಲಿ 72 ಕೂಡಿಸಿದರೆ 114. ಈ 114ನ್ನು ನಾವು ಈ ಬಿಡಿ ಸ್ಥಾನ ಬಿಟ್ಟು ಇಲ್ಲಿ ಬರೆಯೋಣ. ಇದನ್ನು ನಾವು ಕೂಡಿಸ್ಕೊಳ್ಳೋಣ. 8 4ರಲ್ಲಿ 4 ಕೂಡಿಸಿದರೆ 8 3ರಲ್ಲಿ 1 ಕೂಡಿಸಿದರೆ 4 6ರಲ್ಲಿ 1 ಕೂಡಿಸಿದರೆ 7. ಉತ್ತರ 7488. ನೆಕ್ಸ್ಟ್ 67 ಗುಂಡ್ಲೆ 79. 6 7 42 7 9 63 6 9 54 ಪ್ಲಸ್ 7 7 49. 54ರಲ್ಲಿ 49 ಕೂಡಿಸಿದರೆ 103. ಈಗ ಈ ಬಂದಂತಹ ಉತ್ತರವನ್ನು ನಾವು ಈ 4263ರಲ್ಲಿ ಕೂಡಿಸ್ಕೋಬೇಕು. 103 3 6 3 9 2ರಲ್ಲಿ 0 ಕೂಡಿಸಿದರೆ 2 4ರಲ್ಲಿ 1 ಕೂಡಿಸಿದರೆ 5. ಉತ್ತರ 5293. ನೆಕ್ಸ್ಟ್ 11 ಗುಂಡ್ಲೆ 53. 1 5 5 ಬರುತ್ತೆ. ಈಗ ನಾವು ಇದನ್ನು 0 5 ಅಂತ ಬರೆದುಕೊಳ್ಳಬೇಕು. 1 3 3 ಇದನ್ನು ಕೂಡ ನಾವು 0 3 ಅಂತ ಬರೆಯಬೇಕು. ನೆಕ್ಸ್ಟ್ ಇಲ್ಲಿ 1 3 3 1 5 5 3ರಲ್ಲಿ 5 ಕೂಡಿಸಿದರೆ 8. ಈ 8ನ್ನು ನಾವು ಈ ಬಿಡಿ ಸ್ಥಾನ ಬಿಟ್ಟು ಈ 0 ಕೆಳಗಡೆ ಬರೆಯಬೇಕು. ಈಗ ನಾವು ಇದನ್ನು ಪ್ಲಸ್ ಮಾಡಿಕೊಳ್ಳೋಣ. 3 0ಯಲ್ಲಿ 8 ಕೂಡಿಸಿದರೆ 8 5. ಉತ್ತರ 583. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.